ದಸರಾ ಉದ್ಘಾಟಕರ ವಿಚಾರವಾಗಿ ಪರ ವಿರೋಧ ಪ್ರತಿಭಟನೆಗಳು ತಾರಕಕ್ಕೇರಿದೆ. ನಾನೀಗ ಮೈಸೂರಿನ ಆಲ್ನಹಳ್ಳಿ ಪೊಲೀಸ್ ಠಾಣೆ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಒಂದು ಹೋರಾಟ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಚಾಮುಂಡಿ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮಂಗಳೂರು, ಉಡುಪಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಕಾರ್ಯಕರ್ತರು ಆಗಮಿಸಿದ್ದಾರೆ. ಇವತ್ತು ಅವರೆಲ್ಲರನ್ನೂ ಸಹ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮೈಸೂರು ಪೊಲೀಸರು ಮಾಡಿದರು. ಹೀಗಾಗಿ ಪೊಲೀಸ್ ಠಾಣೆಯಲ್ಲೇ ಕುಳಿತುಕೊಂಡು ರಾಮ ಜಪ ಮಾಡುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮೈಸೂರಿನ ಆಲ್ನಹಳ್ಳಿ ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ನೂರಾರು ಸಂಖ್ಯೆಯಲ್ಲಿ ಏನು ಮಂಗಳೂರು, ಉಡುಪಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಚಾಮುಂಡಿ ಚಲೋದಲ್ಲಿ ಭಾಗವಹಿಸಬೇಕು ಅಂತ ಇವತ್ತು ಬಂದಿದ್ರು. ಅವರೆಲ್ಲರಿಗೂ ಸಹ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವರನ್ನೆಲ್ಲ ವಶಕ್ಕೆ ಪಡೆದುಕೊಂಡು ಈಗ ಮೈಸೂರಿನ ಆಲ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಕರೆದುಕೊಂಡು ಬಂದು ಅಲ್ಲಿ ಇರಿಸಲಾಗಿತ್ತು. ಅದೇ ಒಂದು ಸ್ಥಳದಲ್ಲಿ ಘೋಷಣೆಯನ್ನು ಕೂಗುವಂಥದ್ದು, ಜೊತೆಗೆ ರಾಮನಾಮವನ್ನು ಜಪಿಸುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸೊ ಆ ಕಾರ್ಯಕರ್ತರು ಅಂದರೆ ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಕಾರ್ಯಕರ್ತರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿರುವಂಥದ್ದು, ಏನು? ಸರ್, ಬೆಂಗಳೂರು ಉತ್ತರ ಸರ್, ಮಾದನಾಯ್ಕಳ್ಳಿಯಿಂದ ಹರೀಶ್ ಅಂತ ಹೇಳ್ಬಿಟ್ಟು. ಸರ್, ನಾವು ಚಾಮುಂಡೇಶ್ವರಿ ದರ್ಶನಕ್ಕೋಸ್ಕರ ಹೊರಡಿತ್ತು. ಪೊಲೀಸರು ರಸ್ತೆ ಮಧ್ಯದಲ್ಲೇ ನಮ್ಮನ್ನ ತಡೆ ಮಾಡಿ ತಮ್ಮಂದು ಇಲ್ಲಿ ಕುಂಡಿಸ್ಕೊಂಡಿದ್ದಾರೆ. ನಮಗೆ ಇಲ್ಲಿ ನೋಡಬೇಕು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಂಜೆವರೆಗೆ ಇರಿಸ್ಕೊಂತಾರೆ. ರಾಮ ಜಪ ಮಾಡ್ತಾ ಇರ್ತೀವಿ ಸರ್. ಇವ್ರು ಬಿಡೋರು ಮಾಡ್ತಾ ಇರ್ತೀವಿ. ಬಿಟ್ಟ ಮೇಲೆ ಚಾಮುಂಡೇಶ್ವರಿ ದರ್ಶನ ಮಾಡೇ ಮಾಡ್ತೀವಿ ಸರ್. ಹಾಸನಿಂದ ಬಂದಿರೋದು ಸರ್. ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತಲೇ ಬಂದಿರೋದು. ಆದರೆ ಪೊಲೀಸ್ನವರು ಮಧ್ಯದಲ್ಲಿ ಹಿಡಿದು ತಳ ಹಾಕಿ ಇಲ್ಲಿಗೆ ತಂದು ಕೂರಿಸಿದ್ದಾರೆ. ಇಲ್ಲಿಂದ ನಾವು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡೆ ಮುಂದೆ ಹೊರಿತೀವಿ. ಎಲ್ಲರವರೆಗೂ ನಾವು ಮೈಸೂರು ಬಿಟ್ಟು ಹೋಗಲ್ಲ, ಸ್ಟೇಷನ್ ಬಿಟ್ಟು ಹೋಗಲ್ಲ. ಅವ್ರ ಅವಕಾಶ ಕೊಡಬೇಕು. ನಾವು ಬೆಂಗಳೂರು ತಾಲೂಕು ಹೆಸರಡಿಂದ ಬಂದಿದ್ದೀವಿ. ಇದು ತುಂಬ ಅನ್ಯಾಯ. ನಮ್ಮ ದೇವಾಲಯಕ್ಕೆ, ನಮ್ಮ ಚಾಮುಂಡಿ ದೇವಿಗೆ ನಾವು ಹೋಗೋಕ್ಕೆ ತಡೆ ಹಿಡಿತಿದ್ದಾರೆ. ನಾವು ಚರ್ಚ್ಗಾಲಿ ಮಸೀದಿಯಲ್ಲಿ ಹೋಗ್ತಾ ಇಲ್ಲ. ನಾವು ಹಾಕಿ ಉಂಡಿ ಹಾಕಿದ ಹಣ ನಾವು ತಗೊಳಕ್ಕಾಗುತ್ತದೆ. ನಮ್ಮ ಹಿಂದೂ ದೇವರನ್ನು ನಾವು ನೋಡೋಕ್ಕೆ ಬಿಡ್ತಾ ಇಲ್ಲ. ಈ ಸರ್ಕಾರ ವಿರುದ್ಧ ನಾವು ಘೋಷಣೆ ಕೂಗುತ್ತೇವೆ. ಹಾಗೂ ಎಷ್ಟೇ ಹೊತ್ತಾಗಲಿ ಅಮ್ಮನ ದರ್ಶನ ಮಾಡ್ಕೊಂಡೆ, ಚಾಮುಂಡಿ ದರ್ಶನ ಮಾಡ್ಕೊಂಡೇ ಹೋಗೋದು. ಜೈ ಭಾರತ್ ಮಾತಾ ಕಿ. ಮಂಗಳೂರಿಂದ ಚಾಮುಂಡಿ ದರ್ಶನಕ್ಕೆ ಬಂದಿದ್ದೇವೆ. ಆದರೆ ಪೊಲೀಸರಲ್ಲಿ ರಸ್ತೆಯಲ್ಲಿ ನಮ್ಮನ್ನು ತಡೆದುಕೊಂಡು ಇಲ್ಲಿ ಕುತ್ಕೊಳಿಸಿದ್ದಾರೆ. ನಾವು ಚಾಮುಂಡಿಯ ದರ್ಶನ ಮಾಡಿಕೊಂಡೇ ಹೋಗುವವರು. ಮತ್ತು ಯಾವುದೇ ಕಾರಣಕ್ಕೂ ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಬಾನು ಮುಸ್ತಾಕ್ರಿಂದ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ನಮ್ಮ ಆಗ್ರಹ ಇದೆ. ನಾವು ಹಿಂದೂ ಜಾಗರಣ ವೇದಿಕೆ ಪುತ್ತೂರಿಂದ ಬಂದಿದ್ದೇವೆ. ನಾವು ಚಾಮುಂಡೇಶ್ವರಿ ದರ್ಶನ ಮಾಡಬೇಕಂತ ಬಂದಿದ್ದೇವೆ. ನಮ್ಮನ್ನು ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಪೂರಕವಾಗಿ ನಮಗೆ ಪೊಲೀಸರವರನ್ನು ಚೂ ಬಿಟ್ಟು ನಮ್ಮನ್ನು ಇಲ್ಲಿ ಬಂದು ಕೂಡಿ ಹಾಕಿದ್ದಾರೆ. ನಮ್ಮನ್ನೊಂದು 200-250 ಸಂಖ್ಯೆ ನಾವು ಬಂದಿದ್ದೇವೆ ಪುತ್ತೂರಿಂದ. ನಮ್ಮನ್ನು ಇಲ್ಲಿ ಕೂಡಿ ಹಾಕಿದ್ದಾರೆ. ನಾವು ದೇವಿಯ ದರ್ಶನ ಮಾಡದೆ ನಾವು ಇಲ್ಲಿಂದ ಕದಲೋಗಿಲ್ಲ. ತಾವು ಎಲ್ಲಿಂದ ಬಂದಿರೋದು? ನಾವು ಮಂಗಳೂರಿಂದ, ಬಂಟ್ವಾಳ ತಾಲೂಕಿಂದ ನಾವು ಚಾಮುಂಡಿ ದರ್ಶನಕ್ಕೆ ಬಂದಿದ್ವಿ. ಇವತ್ತು ನಮ್ಮನ್ನು ಇಲ್ಲಿ ತಡೆದಿದ್ದಾರೆ. ಅರ್ನಾಲಿ ಸರ್ಕಲ್ ಹತ್ರ ಬಂದು ಇಲ್ಲಿ ಕೂಡ ಹಾಕಿದ್ದಾರೆ. ತಾಯಿಯ ದರ್ಶನ ಮಾಡ್ಕೊಂಡು ನಾವು ಇಲ್ಲಿಂದ ತರಡೋದು. ಇಲ್ಲೇ ರಾಮನಾಮ ಜಪ ಮಾಡ್ತೀವಿ. ಇಲ್ಲೇ ಮಾಡ್ತಿದ್ರಿ ಸರ್. ನಾವೇನು ಅಂತ ಹೇಳಿದ್ರೆ ನಾವು ಪುತ್ತೂರಿಂದ ಬಂದಿದ್ದೀವಿ ಸರ್. ಪುತ್ತೂರಿಂದ ತಾಯಿಯ ದರ್ಶನ ಅಂತೇಳಿ ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾವು ಬಂದಿದ್ದೀವಿ. ಪಾದಯಾತ್ರೆ ಮೂಲಕ ತಾಯಿಯನ್ನು ನೋಡಬೇಕು ಅಂತೇಳಿ ನಾವು ಬಂದಿದ್ದೀವಿ. ಆದರೆ ಈ ಪೊಲೀಸರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಾವೇನು ಪಾದಯಾತ್ರೆ 1000 ಮೆಟ್ಲನ್ನು ಹತ್ಕೊಂಡು ನಾವು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಇದ್ವಿ. ಅವರು ಆ ಒಂದು ವಿಷಯ ಏನಿದೆ, ಈ ವಿಷಯವನ್ನು ಅವರು ತಿಳಿದು ನಮ್ಮ ಬಸ್ಸು ಸಮೇತವಾಗಿ ನಮ್ಮನ್ನು ಸ್ಟೇಷನ್ಗೆ ತಂದರು. ಯಾಕೆಂತೇಳಿ ಗೊತ್ತಿಲ್ಲ. ಯಾಕೆಂತೇಳಿ ನಮಗೆ ಈಗಲೂ ನಮಗೆ ಏನು ಅಂತೇಳಿ ಗೊತ್ತಾಗಿಲ್ಲ. ಯಾಕೆ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ, ಯಾವುದೇ ವಿಚಾರ ಕೂಡ ನಮ್ಗೆ ಗೊತ್ತಾಗಿಲ್ಲ. ನಮಗೆ ಒಟ್ಟಿನಲ್ಲಿ ನಮ್ಮ ತಾಯಿಯ ದರ್ಶನ ಆಗಬೇಕು. ನಮ್ಮ ಅಮ್ಮ ಆ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಮಾಡಿ ಹರಕೆಯನ್ನು ಹೊತ್ತಿದ್ದೀವಿ. ಆ ಹರಕೆಯನ್ನು ನಾವು ತೀರಿಸಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳಿ, ಪಾದಯಾತ್ರೆ ಮಾಡಿ ಅಮ್ಮನ ದರ್ಶನವನ್ನು ಮಾಡ್ತೀವಿ ಅಂತೇಳಿ ಹರಕೆ ಹೊತ್ತಿದ್ದೀವಿ. ಅದನ್ನ ನಮಗೆ ಪೂರೈಸಲಿಕ್ಕೆ ಬಿಡಬೇಕು. ತಾವೆಲ್ಲಿಂದ ಬಂದಿರುವಂಥದ್ದು, ಏನು? ನಾನು ಉಡುಪಿಯಿಂದ ಬಂದಿದ್ದೇನೆ. ಬಾನು ಮುಷ್ತಾಕ್ ಅವರನ್ನು ಈ ಸಾರಿ ದಸರಾಕ್ಕೆ ಉದ್ಘಾಟನೆ ಗೆಸ್ಟ್ ಹಾಕಿದ್ದಾರೆ. ನಾವು ಮುಸಲ್ಮಾನರು ಅನ್ನೋ ಕಾರಣಕ್ಕಾಗಿ ಅವರನ್ನು ವಿರೋಧ ಮಾಡ್ತಾ ಇರೋದಿಲ್ಲ. ಇದೊಂದು ವೈಚಾರಿಕವಾದಂಥ ಸಂಘರ್ಷ. ಹಾಗಾಗಿ ಪ್ರತಿಭಟನೆ ಮಾಡುವಂಥ ಹಕ್ಕು ಸಂವಿಧಾನಬದ್ಧವಾಗಿ ಎಲ್ರಿಗೂ ಇದೆ. ಇವತ್ತು ಪೊಲೀಸರು ರಾಜ್ಯ ಸರ್ಕಾರದ ಒಂದು ರೀತಿಯಲ್ಲಿ ಕೈಗೊಂಬೆಗಳ ಹಾಗೆ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿ ಇಲ್ಲಿ ತಂದು ಇಟ್ಟಿದ್ದಾರೆ. ಇದರ ಮುಂದಿನ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಅವರಿಗೂ ಸ್ಪಷ್ಟತೆ ಇಲ್ಲ. ಅವ್ರಿಗೆ ಮೇಲಿಂದ ಆದೇಶ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವು ನಮ್ಮ ಒಂದು ಧಾರ್ಮಿಕ ಹಕ್ಕು, ಅಲ್ಲಿ ಹೋಗುವಂಥದ್ದು ಚಾಮುಂಡೇಶ್ವರಿ ದರ್ಶನ ಮಾಡುವಂಥ ನಮ್ಮ ಧಾರ್ಮಿಕ ಹಕ್ಕು, ಅದನ್ನು ಮಾಡಿ ನಾವು ಹೋಗೋದು ಅಂತ ನಿರ್ಧಾರ ಮಾಡಿ ಬಂದಿದ್ದೀವಿ. ಪುತ್ತೂರಿಂದ ಚಾಮುಂಡಿ ದೇವರ ದರ್ಶನ ಮಾಡಿ ಬೆಂಗಳೂರಿಂದ ಬಂದಿದ್ದೀವಿ. ಚಾಮುಂಡಿ ದರ್ಶನ ಮಾಡಲೇಬೇಕು. ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬಾರ್ದು. ಯಾವುದೇ ಇಂದು ಯಾವ ವ್ಯಕ್ತಿ ಮಾಡಿದ್ರು ಸರಿಯಾ, ಸಾಮಾನ್ಯ ವ್ಯಕ್ತಿ ಅವ್ರು ಮಾಡಬಾರ್ದು ಅನ್ನೋ ನಮ್ಮ ಅಪೇಕ್ಷೆ. ತಾವು ಎಲ್ಲಿಂದ ಬಂದಿರುವಂಥದ್ದು ಸರ್? ನಾವು ಬೆಂಗಳೂರಿಂದ. ನಾವು ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಬಂದು, ಆದರೆ ಹೇಳ್ತಾರೆ ನಮಗೆ
ಹಿಂದೂಗಳದೆಲ್ಲ ಎಲ್ಲರೂ ಸೇರಿದ್ದು ಚಾಮುಂಡೇಶ್ವರಿ ಬೆಟ್ಟ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದೆಲ್ಲ ಒಳ್ಳೆಯದೇ. ನಾವು ಯಾರಿಗೂ ಜಿಗ್ಗಲ್ಲ ಬಗ್ಗಲ್ಲ ಅಂತ ಎಲ್ಲ ಹೇಳ್ತಾರೆ. ಅವರೇ ಇವಾಗ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಶದಲ್ಲಿರೋಂಥ ಜಾಗವನ್ನು, ನಮ್ಮ ಹಿಂದೂ ಸಂಪ್ರದಾಯ ದೇವಸ್ಥಾನಗಳನ್ನ ಎಲ್ಲರಿಗೂ ಸೇರಿದ್ದು ಅಂತ ಹೇಳ್ತಾರಲ್ಲ, ಅವರು ಅದೇ ರೀತಿ ಈ ಮಸೀದಿ ಏನಿದೆ, ಚರ್ಚ್ ಇದೆ, ಅದನ್ನೆಲ್ಲ ಎಲ್ಲರಿಗೂ ಸೇರಿದ್ದು ಅಂತ ಹೇಳ್ಬೋದಲ್ಲ. ಅವ್ರಿಗೂ ಅದೇ ಥರ ಹೇಳಿ, ಇದು ಎಲ್ಲರಿಗೂ ಸೇರಿದ್ದು. ಏನೋ ಇವತ್ತು ಚಾಮುಂಡೇಶ್ವರಿ ಬೆಟ್ಟವನ್ನು ಯಾರಿಗೂ ಒಬ್ರಿಗೆ ಸೀಮಿತವಾದ ಹಿಂದೂ ಧರ್ಮದವ್ರಿಗೆ ಸೀಮಿತವಾದದ್ದು ಅಂತ ಹೇಳಿಲ್ಲ. ಅದೇ ರೀತಿ ಚರ್ಚು ಮಸೀದಿನಲ್ಲಿ ಎಲ್ಲರಿಗೂ ಸೇರಿದ್ದು ಅಂತ ಹೇಳಿ ಅವರು ದಮ್ಮು ತಾಕತ್ತನ್ನು ತೋರಿಸ್ಲಿ. ದರ್ಶನ ಮಾಡಿ ಹೋಗೋದು ಖಂಡಿತ ನಾವು ದರ್ಶನ ಮಾಡಿಬಿಟ್ಟೆ ಹೋಗೋದು. ಅಲ್ಲಿವರೆಗೂ ಹೋಗಲ್ಲ. ನೀರು ಇಲ್ದಿರೋ ಪರವಾಗಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ. ಇದು ಇಲ್ಲಿ ಭಾಗವಹಿಸಿರುವಂತಹ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಪ್ರಮುಖವಾಗಿ ಮಂಗಳೂರು, ಉಡುಪಿ, ಪುತ್ತೂರು ಸೇರಿದಂತೆ ಸಾಕಷ್ಟು ಕಡೆಗಳಿಂದ ಬಂದಿದ್ದಾರೆ. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ನಾವು ಪಡೆದೇ ತೀರ್ತೇವೆ, ಅಲ್ಲಿಯವರೆಗೂ ಸಹ ಇಲ್ಲಿಂದ ಕಲ್ಲೋದಿಲ್ಲ. ಈ ಒಂದು ಚಾಮುಂಡೇಶ್ವರಿಯ ದರ್ಶನ ಪಡೆಯುವಂಥದ್ದು ನಮ್ಮ ಧಾರ್ಮಿಕ ಹಕ್ಕು. ಇದನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಗೂ ಸಹ ಸಾಧ್ಯವಿಲ್ಲ. ಹೀಗಾಗಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದೇ ನಾವು ಇಲ್ಲಿಂದ ವಾಪಸ್ ಆಗೋದು ಅಂತೂ ಪಣ ತೊಟ್ಟಿದ್ದಾರೆ. ದಸರಾ ಉದ್ಘಾಟನೆಗೆ ದಿನಗಣನೆ ಆರಂಭವಾದಂತೆ ದಸರಾ ಉದ್ಘಾಟಕರ ಕಗ್ಗಂಟು ಸಾಕಷ್ಟು ತಾರಕಕ್ಕೇರ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾವು ಪಡೆದುಕೊಳ್ಳುವಂಥದ್ದು. ಇದನ್ನು ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.